ಮೈಕ್ರೋ ಫೈನಾನ್ಸ್ ಎಸಗುತ್ತಿರುವ ದೌರ್ಜನ್ಯವನ್ನು ತಡೆಯಲು ರೈತ ಸಂಘದಿಂದ ಒತ್ತಾಯ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೀಡಿರುವ ಸಾಲ ವಸೂಲಾತಿಯ ವೇಳೆ ಎಸಗುತ್ತಿರುವ ದೌರ್ಜನ್ಯವನ್ನು ತಡೆದು ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಪೂಜಾರಪ್ಪನವರ ನೇತೃತ್ವದಲ್ಲಿ ತಾಲೂಕು ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ವರದರಾಜು ಅವರಿಗೆ ಮನವಿ ಪತ್ರವನ್ನ ನೀಡಲಾಯಿತು. ಈ ಕುರಿತು ಒಂದು ವರದಿ ಇದೆ ನೋಡಿ. ತಾಲೂಕಿನ ಗ್ರಾಮೀಣ ಪ್ರದೇಶದ ಹಲವು ಮಂದಿ ಬಡ ರೈತರು ಹಾಗೂ ಕೂಲಿ ಕಾರ್ಮಿಕರು ಈ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಬೆಳೆ ಇಲ್ಲದೆ ರೈತರು ಹಾಗೂ ಜನ ಸಾಮಾನ್ಯರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೀಡಿರುವ ಸಾಲವನ್ನ ಪ್ರತಿ ವಾರಕ್ಕೊಮ್ಮೆ ಕಂತುಗಳ ರೂಪದಲ್ಲಿ ಸಾಧ್ಯತೆ ಇಲ್ಲದೆ ಇರುವಾಗ ನೀಡಿದ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಗ್ರಾಮಗಳನ್ನು ತೊರೆಯುವುದು ಅನಿವಾರ್ಯವಾಗಿದೆ. ಆದ್ದರಿಂದ ತಕ್ಷಣವೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರಿಗೆ ದೌರ್ಜನ್ಯದಿಂದ ಸಾಲ ವಸೂಲಿ ಮಾಡಬಾರದು ಎಂದು ನಿರ್ದೇಶನ ನೀಡಬೇಕು. ಒಂದು ವೇಳೆ ಇದೇ ರೀತಿ ಕಿರುಕುಳ ಮುಂದಾಗಿದ್ದರೆ ಅಂತಹವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಶಿವು, ಚಿತ್ತಯ್ಯ, ನರಸಪ್ಪ, ಮಂಜುನಾಥ್, ನಡಪಣ್ಣ, ಪಾತಣ್ಣ, ಸಿದ್ದಪ್ಪ, ರಾಮಾಂಜಿ, ರಾಜಪ್ಪ, ಶ್ರೀರಾಮಪ್ಪ, ಹನುಮಂತರಾಯ ಹಾಗೂ ಗುಡಿಪಲ್ಲಪ್ಪ ಉಪಸ್ಥಿತರಿದ್ದರು. ಅನಿಲ್ ಯಾದವ್, NKS TV4 ನ್ಯೂಸ್, ಪಾವಗಡ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತುಮಕೂರು ಜಿಲ್ಲೆ ಪಾವಗಡ ಶಾಖೆ ವತಿಯಿಂದ ನಮಗಿದರ ನಾವು ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪ ನೇತೃತ್ವದಲ್ಲಿ ಮೈಕ್ರೋ ಫೈನಾನ್ಸ್ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಸಲ್ಲಿಸ್ತಾ ಇದ್ದಾರೆ. ಅದೇನು ಮನವಿ ಸಲ್ಲಿಸ್ತೀರ ಅದನ್ನು ನಾವು ಈಗಾಗಲೇ ಎಲ್ಲರೂ ಗೊತ್ತಿರಂಗೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಮನೆಯ ಸಭೆಯನ್ನು ಮಾಡಿದ್ದಾರೆ. ಆನಂತರ ಅದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೇಕಂತ ಹೇಳಿದ್ದಾರೆ. ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಜೊತೆಗೆ ಅದಾದ ನಂತರ ಈಗಾಗಲೇ ಇವತ್ತು ಪೇಪರ್ಗಳು ಸಹ ಹಾಕಿದ್ದಾರೆ. ಪೊಲೀಸ್ ಇಲಾಖೆ ಈಗಾಗಲೇ ಕ್ರಮ ಕೈಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳೋದಂದ್ರು ಆ ಥರದ ಏನೋ ಪ್ರಕರಣ ಏನನ್ನ ಕಂಡು ಬಂದರೆ ನಾವು ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಟ್ಟರೆ ಅವ್ರ ಬಗ್ಗೆ ಅವ್ರು ಕ್ರಮ ಕೈಗೊಳ್ಳುತ್ತಾರೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ಏನಾದರೂ ಇದ್ದರೆ ನೀವು ಏನು ಮನವಿ ಕೊಡ್ತೀರಾ ಅದನ್ನು ನಾವು ನಮಗೆ ಮುಖ್ಯಮಂತ್ರಿ ಕಳಿಸ್ಬೇಕು ಅಂತ ಕೊಟ್ಟಿದ್ದೀರಾ, ಅದನ್ನು ಕಳಿಸ್ಕೊಡ್ತೀನಿ. ಜಿಲ್ಲಾಧಿಕಾರಿ ಮುಖಾಂತರ ಅದನ್ನು ನಾವು ಮುಖ್ಯಮಂತ್ರಿ ಕಳಿಸ್ಕೊಡಕ್ಕೆ ನಾವು ಕ್ರಮ ವಹಿಸ್ತೀವಿ. ಅದೇ ರೀತಿಯಾಗಿ ಒಂದು ಹೋರಾಟ, ಎಲ್ಲವರಿಗೂ ಹೋರಾಟ, ರೈತ ಚಳವಳಿಗೆ, ರೈತ ಹೋರಾಟಕ್ಕೆ. ಇವತ್ತು ನಮ್ಮ ತುಮಕೂರು ಜಿಲ್ಲೆ ಒಳಗೆ ಬಹಳಷ್ಟು ಜನ ಸಾವಿಗೆ ಮಡಿಕೆಗಳನ್ನ ತಂದು ಇವತ್ತು ದೇಶಕ್ಕೋಸ್ಕರ ಅನ್ನ ಬೆಳೆದುಕೊಡಕ್ಕೆ ಇವತ್ತು ಒಂದು ಮೈಕಲ್ ಕಂಪ್ನಿಯಲ್ಲಿ ಇವತ್ತು ಫೈನಾನ್ಸ್ ಚಾಯ್ಕಲ್ ತಂದಿರ್ತಾರೆ. ಬೇಕಾದಷ್ಟು ಮನೆಗಳಿಗೂ ದುಡ್ಡು ತಂದಿರ್ತಾರೆ ನಮ್ಮ ಜಿಲ್ಲೆ ಒಳಗೆ. ಆದ್ರೆ ಏಕಾಏಕಿ ಅವ್ರ ಮನೆ ಬೀಗ ಹಾಕೋದು, ಹೋಗೋದ ಚಾಯ್ತು ಕಿತ್ಕೊಂಡು ಹೋಗೋದು, ಏನು ರೌಡಿಗಳ ಕಳಿಸಿಯಲ್ಲಿ ಎಲ್ಲ ಗಲಾಟೆ ಮಾಡಿಸ್ಬಿಟ್ಟು ಅವರ ಮೇಲೆ ಗುಂಡಗಿರಿ ಹೋಗಿದ್ದಾರೆ. ಅದು ನೋಡ್ತಾ ಇದ್ದೀನಿ, ಎಲ್ಲ TV ಚಾನಲ್ ಅಲ್ಲಿ ಎಲ್ಲ ನಡೀತಾ ಇದ್ದೀನಿ. ಜನಸಾಮಾನ್ಯರ ಮೇಲೆ ನೋಡಿ ಸರ್, ನೀವು ಕೊಟ್ಟಿದ್ರಿ, ನಿಮ್ಮ ಋಣಭಕ್ತರಾಗಲ್ಲ ನಾವು. ಏನೋ ಕಾರಣಾಂತರ ಅತಿವೃಷ್ಟಿ ಆಯ್ತು, ಅನಾವೃಷ್ಟಿ ಆಯ್ತು, ಕಟ್ಟಾಕೊಂಡು ಅವರಿಗೆ ರೈತರಿಗೆ ಸೆಷನ್ ಇಲ್ಲ. ಇವತ್ತು ಯಾವುದೋ ಒಂದು ಬೆಳೆ ಇಕ್ಕಿದ್ಕೊಡೋಕ್ಕೆ ಬೆಂಬಲ ಬೆಲೆ ಇಲ್ಲ. ಇವತ್ತು ಇಕ್ಕಿರೋ ಬೆಳೆ, ಇವತ್ತು ತೊಗರಿನೇ ಇವತ್ತು ಮಾರ್ಕೆಟ್ನಲ್ಲಿ ನೋಡಿದ್ರೆ ತೊಗರಿ ಏನು 6,000 5,000 ಬೆಲೆನೇ ಇಲ್ಲ ನಿಮಗೆ. ನಾವು ಬೇಳೆಕಾಳು ತರಬೇಕಾದ್ರೆ 180 170 ಹಾಕ್ತಾರೆ. ಇವತ್ತು ನಮ್ಮ ಬೆಳೆ ಬೆಳೆದ್ರೆ ಹೆಂಗ್ರಿ ನಾವು ಮಾರೇ ಒಂದು ರೈತ ಅವನು ಬಾಡಿಗೆ ಕಟ್ತಾನೆ, ಆ ಮನೆ ಕಡೆ ಮಕ್ಕಳು ಮರಿ ಹೋದ ವಿದ್ಯಾಭ್ಯಾಸ ನೋಡ್ತಾನೆ, ಈ ಕಂತಿನವ್ರ ಕಾಟ ಮಾಡ್ತಾರೆ. ಇದು ಬಹಳ ಗಂಭೀರವಾಗಿ ನಡೀತಾ ಇದೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ನಿಂದ ಇಡೀ ನಮ್ಮ ಜಿಲ್ಲೆ ಒಳಗೆ 10 ತಾಲೂಕು ಬರ್ತವೆ. ನಮ್ಮ ಜಿಲ್ಲೆ ಒಳಗೆ ನಾವು ಎಲ್ಲನ ರೈತ ಆತ್ಮಹತ್ಯೆದಾಗಿದ್ರೆ ಖಂಡಿತವಾಗಿದ್ದು ಸರ್ಕಾರದ ಹೊಣೆ ಇದ್ರೆ ಆ ಫೈನಾನ್ಸ್ ಕಂಪ್ನಿಯವ್ರದ ಹೊಣೆ ಅಂತ ಹೇಳ್ತಾ ಇದ್ದೀನಿ. ಆಗ್ಬಾರ್ದಿದ್ದು, ಯಾಕಂದ್ರೆ ನಮ್ಮ ಜಿಲ್ಲೆ ಒಳಗೆ ನಡೆದಿಲ್ಲ, ಇನ್ನು ಮುಂದೆ ನಡೆಯಾಗಿ ನಾವು ಬಿಡೋದು ಇಲ್ಲ. ನಾವು ರೈತ ಚಳವಳಿಯಲ್ಲಿ ಸಂಪೂರ್ಣ ನಾವು ಅವರು ಸಪೋರ್ಟ್ ಆಗಿರ್ತೀವಿ. ಮತ್ತೆ ಇನ್ನೊಂದು, ಈ ಧರ್ಮಸ್ಥಳ ಸಂಘದವರು ವಾರಕ್ಕೊಂದ್ಸರಿ ಬಡ್ಡಿ ಅಂತಾರೆ, ವಾರಕ್ಕೊಂದ್ಸರಿ ಮನೆ ಬಾಗಿಲಿ ನಿಂತ್ಕೊಂತಾರೆ. ತಾಯಿ ಮಕ್ಕಳು ಸಾಕ್ತಾಳೆ. ಕೂಲಿ ಸಿಕ್ಕಿದ 4 ದಿನ ಹೋದ್ರೆ 4 ದಿನ ಸಿಕ್ಕಲ್ಲ. ಇಷ್ಟೇ 40 ವರ್ಷ ಬೆಳೆ ಐತಿ, ಯಾರೋ ಕರ್ಕೊಂಡು ಹೋಗೋರು. ಇವತ್ತು ಆ ತಾಯಂದರಿಗೆ ಇವತ್ತು ಕಟ್ಟಕ್ಕೆ ಸೆಷನ್ ಇಲ್ಲ. ಇಲ್ಲಿ ಧರ್ಮಸ್ಥಳದ ದೇವಸ್ಥಾನ ದುಡ್ಡು ಅದೇನೋ ಏನು ಬಂದು ಹಿಂಸೆ ಕೊಡುವಂತ ಕೆಲಸ ಇಲ್ಲ. ಅದಕ್ಕೆ ನಿಮ್ ದುಡ್ಡು ಕೊಟ್ಟಿದ್ರಿ,
ನೀವು 1 ತಿಂಗಳಿಗೋ 6 ತಿಂಗಳಿಗೋ ಇದನ್ನ ಕೊಟ್ಟು ನೀವು ಮೇಂಟೈನ್ ಮಾಡಬೇಕು. ವಾರ ಹೋಗಿ ಮನೆ ಬಾಗಿಲಿಗೆ ಹೋಗೋದು ನಾವು ಖಂಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಒಬ್ಬ ಹೆಣ್ಣುಮಗಳು ಹೆಚ್ಚು ಕಡಿಮೆ ಆದಾಗ ಆ ಮಕ್ಕಳು ಮರಿ ರಕ್ಷಣೆ ಮಾಡೋರು ಯಾರಿರ್ತಾರೆ? ಆತ್ಮಹತ್ಯೆಗೆ ಹೋದ್ರೆ ನಾನು ನೋಡ್ತಾ ಇದ್ದೀನಿ. ಇಲ್ಲ ಮೊನ್ನೆ ಫೋನ್ ಮಾಡಿದ್ರೆ ಬೆಳಿ ಬಂದಲ್ಲಿ ಒಬ್ಬ ಹೇಳ್ತಾರೆ, ಹಣ ವಾರ ಅಂತಾರಣ ಕಣ್ಣೀರು ಬರ್ತಾವಣ, ರೂಪಾಯಿ ಇಲ್ಲ ನನ್ನ ಹತ್ರ, ಏನನ್ನ ಮಾಡೋದು, ಇದು ಒಳ್ಳೆ ಕೆಲಸ ಅಂತ ನಂಗೆ ಕಣ್ಣೀರು ಆಗ್ತಾವೆ. ನೀನೇನು ಎದ್ಬಿಡ್ಬಾರಮ್ಮ, ನಾವೆಲ್ಲ ಇದ್ದೀವಿ. ಒಂದು ನ್ಯಾಯವನ್ನು ದೊರಕಿಸ್ತೀವಿ. ತಾಲೂಕು ದಂಡಾಧಿಕಾರಿಗಳು ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದೇಶ ಮಾಡಿದ್ದಾರೆ. ಮೀಟರ್ ಬಡ್ಡಿ ಮಾಡೋರು, ಮೈಕ್ರೋ ಫೈನಾನ್ಸ್ನವ್ರದ್ದು ಯಾರೇನು ಹೆಚ್ಚು ಕಡಿಮೆ ಮಾತಾಡಿದ್ರೆ ಹಿಂದೆ ಕ್ರಮ ತಗೊಂಡಿರಮ್ಮ. ನಮ್ಮ ಮೇಲೆ ಪೊಲೀಸ್ ಸಿಬ್ಬಂದಿಯವರಿಗೆ ಮಾಹಿತಿ ಬಂದಿದೆ. ಎದುರಂತ ಅವಶ್ಯಕತೆ ಇಲ್ಲ. ನೀವು ಯಾರೇ ಸಾಲ ತಗೊಂಡಿರಿ, ಲೋಕಲ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಮತ್ತೆ ಧರ್ಮಸ್ಥಳ ಸಂಘರು ಇಮಿಡಿಯೇಟ್ ಕೊಟ್ಟರೆ ಇಮಿಡಿಯೇಟ್ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕ್ಕೆ ನಮ್ಮ ರಾಜ್ಯ ಮುಖ್ಯಮಂತ್ರಿಗೆ ಮಾತನಾಡಿದ್ದಾರೆ. ನಾವು ನಮ್ಮ ಕರ್ನಾಟಕ ರಾಜ್ಯ ರೈತಕ್ಕೆ ಅವ್ರ ಮಾತಿಗೆ ನಮ್ದು ಬೆಂಬಲವಾಯಿತು. ಬರೋದಿದ್ರೆ ಇವತ್ತು ದೇಶ ರಕ್ಷಣೆ ಮಾಡ್ತಾನೆ. ಅವ್ರನ್ನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲೆಲ್ಲ ಅವರು ಮೈಸೂರಿನಿಂದ ರಾತ್ರಿ ಟಿವಿನಾಗ ನೋಡಿದೆ,